ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಯಾವತ್ತೂ ಎಣ್ಣೆ ಹಚ್ಕೊಳ್ಳಲ್ಲ ಅಂತ ನಮ್ಮಮ್ಮ ನನಗೆ ಸಿಕ್ಕಾಬಟ್ಟೆ ಬೈತಾರೆ ಫ್ರೆಂಡ್ಸ್. ಏನಂತ ಹೇಳೋದು, ನಾನು ಮಿನಿಮಮ್ ಅಂದರೂ ಒಂದು 4 ವರ್ಷ ಆಯಿತು ತಲೆಗೆ ಎಣ್ಣೆನೇ ಹಾಕಿದ್ದಿಲ್ಲ. ಅದನ್ನು ನೋಡಿ 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 ನಮ್ಮಮ್ಮಂಗೆ ಬೇಸರ ಆಗೋಯ್ತು. ಕಡೆಗೆ ನಾನಂತೂ ಎಣ್ಣೆ ಹಚ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಅವರೇನೆ ಎಣ್ಣೆ ಹಚ್ಚಕ್ಕೆ ಕುಂತಿದ್ದಾರೆ ನೋಡಿ. ಏನು ಬಡಿತಾವ್ರೆ ಅಂದರೆ ತಲೆ ಎಣ್ಣೆ ಹಚ್ಕೊಂಡು ಮೆತ್ತಗೆ ಮಾಡಿಬಿಟ್ರು. ಕಡೆ ನನ್ನ ಕೂದಲನ್ನು ಕೂಡ ಮೆತ್ತಗೆ ಮಾಡಿಬಿಟ್ರು, ನನ್ನೂ ಮೆತ್ತಗೆ ಮಾಡಿಬಿಟ್ರು. ನೋಡಿ ಹೆಂಗೆ ಉಜ್ಜುತ್ತವ್ರೆ ಅಂತ ಅಂದರೆ ತಲೆನೂ ಇದ್ದಿದ್ದು ಕೂದಲೆಲ್ಲ ಉದುರೋಗ್ಬೇಕು ಹಂಗೆ ಉಜ್ಜುತ್ತವ್ರೆ. 4 ವರ್ಷದಿಂದನೂ ನೀನು ಎಣ್ಣೆ ಹಚ್ಕೊಂಡಿಲ್ಲ ಅಂತ ದಿನಾಲೂ ಬೈತಾರೆ. ದಿನ ಬೈಸ್ಕೊಳ್ಳೋದೆ ಪ್ರತಿ ದಿನನೂ ಬೈಸ್ಕೊಳ್ಳೋ ದಿನಾನೇ ಇರಲ್ಲ, ಬೇರೆ ದಿನಾನೇ ಬರೀ ಬೈಯೋದೆ. ಅದು ಯಾವುದಕ್ಕೆ? ಬರೀ ಎಣ್ಣೆ ಹಚ್ಕೊಳ್ಳಲ್ಲ, ಎಣ್ಣೆ ಹಚ್ಕೊ, ತಲೆಗೆ ಎಣ್ಣೆ ಹಚ್ಕೊ. ನಾನು ಯಾವಾಗಾರೆ ಕೇಳಿದ್ರೆ ಕೂದಲು ಉದುರ್ತಿದ್ದಾವಮ್ಮ ಏನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ? ಎಣ್ಣೆ ಹಚ್ಕೋಬೇಕು. ಇದೊಂದು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಅವ್ರ ಮಾತು ಕೇಳಿ ನಂಗಂತೂ ಸಿಕ್ಕಾಪಟ್ಟೆ ಬೇಸರ ಆಗ್ಬಿಟ್ಟೈತಿ. ಏನಂತ ಹೇಳ್ತಾರಂತನೂ ಗೊತ್ತಾಗಲ್ಲ. ಆದರೂ ಕೆಲವೊಂದು ದಿನ ಅನಿಸುತ್ತೆ, ಕೆಲವೊಂದು ಟೈಮು, ಕೆಲವೊಂದು ಸಮಯ ಏನು ಅನಿಸುತ್ತೆ ಅಂದರೆ ಅಮ್ಮ ನಮಗೋಸ್ಕರನೇ ತಾನೇ ಇರೋದು ಅಂತ ಅನಿಸುತ್ತೆ. ಆದರೂ ಅವ್ರು ಬೈಯೋದು ನೋಡಿ ಕೆಲವೊಂದು ಸತಿ ಸಿಟ್ಟು ಬರುತ್ತೆ. ಸಿಟ್ಟು ಮಾಡ್ಕೊಬಾರ್ದು, ತಾಯಿ ಅಂದರೆ ನಾನು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕರ್ಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಕಿಡ್ನಿ ಮಾಡೋದಂದರೆ ನಾನೇ. ಅದಕ್ಕೆ ಬಹುಶಃ ಮುದ್ದಿನ ಮಗಳು ಅಂತ ಅಂತಾರೇನೋ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಅಮ್ಮ ಬಿಡಮ್ಮ, ಬಿಡು, ನನಗೆ ಸಾಕಾಗೋಯ್ತು, ಬಿಡು. ಅಯ್ಯೋ ತಲೆನೋವು ಆಗ್ತಿದೆ ಅಮ್ಮ, ಪ್ಲೀಸ್ ಅಮ್ಮ ಬಿಡಮ್ಮ, ಬಿಟ್ಬಿಡಮ್ಮ ನಾನು ಇನ್ನೊಮ್ಮೆ ನಿನ್ನ ಕೈಯಿಂದ ಎಣ್ಣೆನೇ ಹಚ್ಕೊಳ್ಳಲ್ಲ, ಬಿಟ್ಬಿಡಮ್ಮ ಪ್ಲೀಸ್ ನನ್ನ ಅಂತ. ಇಷ್ಟೆಲ್ಲ ಅಂದರೂ ಕೂಡ ನಮ್ಮಮ್ಮ ನಂಗೆ ಬಿಡ್ತಿಲ್ಲ. ನೋಡಿ ಹೆಂಗೆ ಕೂದಲೆಲ್ಲ ಜಗ್ಬಿಟ್ಟು ಇತ್ತವ್ರೆ ಅಂತ ನೋಡಿ. ಆದ್ರೂ ತಾಯಿ ಕೈಲಿಂದ ಏನೇ ಮಾಡಿದ್ರು ಅದು ಸುಖಾನೇ ಅಲ್ಲ. ಕೂದಲೇ ಹೋಗ್ಯವ್ವ, ಏನೇ ಮಾಡ್ಕೋಬೇಕು. ಎಣ್ಣೆ ಹಚ್ಕೊಂಡು ರೋಡನೇ ಇಲ್ಲ ಕೇಳಿದ್ರಲ್ಲ, ಆವಾಗಲೇ ಹೇಳ್ದೆ ಅಲ್ಲ ಕೂದಲ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ. ಆವಾಗಲೇ ನಮ್ಮಮ್ಮ ಏನಂದ್ರು ಕೇಳಿಸ್ಕೊಂಡ್ರ? ಹಿಂಗೆ ಬರೀ ಇದೇ ಹೇಳ್ತವ್ರು. ಏನಾರು ಅಂದ್ರೂ ಎಣ್ಣೆ ಹಚ್ಕೋಬೇಕು. ಅವ್ರು ಹೇಳೋದು ಬಿಡಲ್ಲ, ನಾವು ವಾಪಸ್ಸು ಹೇಳೋದು, ಅವ್ರು ಕೇಳಿದ್ದಕ್ಕೆ ನಾವು ಹೇಳೋದು ಬಿಡೋದಿಲ್ಲ. ಅವ್ರು ಎಣ್ಣೆ ಹಚ್ಕೋಬೇಕು ಅಂದಾಗ ಸರಿ ಆಯ್ತು. ಅವ್ರು ಹೇಳಿದ್ದಕ್ಕೆಲ್ಲ ಇವಾಗೆಲ್ಲ ನೆಗ್ಲೆಕ್ಟ್ ಮಾಡ್ತೀವಿ. ಮುಂದೆ ಜೀವನದಲ್ಲಿ ನಾವು ಅವ್ರ ವಯಸ್ಸಿಗೆ ಬಂದಾಗ ಬೋಳಾಗ್ಬಿಡ್ತೀವಿ. ನಿಜ ಅಲ್ವಾ? ಇವಾಗ ಎಷ್ಟೋ ಜನ ಕೂದಲಿಲ್ಲ ಹೋಗ್ತಿದ್ದಾವೆ ಅಂತ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗೋರೆ. ನಮ್ಗೆ ಇಷ್ಟಿದ್ರೂ ನಾವು ಕೇರ್ ಮಾಡ್ಕೋತಿಲ್ಲ. ಅವರಿಗೆ ಸಂಕಟ ಆಗೋದೇ ಇಲ್ಲ. ತಾಯಿದೇರಿಗೆ ಎಷ್ಟೇ ಆದ್ರೂ ಸಂಕಟ ಆಗೇಬೇಕು. ಯಾಕಂದ್ರೆ ಅವರು ಅದಕ್ಕೆ ತಾಯಿ ಅಂತ ಅಂದಿರೋದೇ ಅದಕ್ಕೆ. ಮಕ್ಕಳಿಗೆ ಏನೇ ತೊಂದರೆ ಆದ್ರೂ ಅವರು ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ ಕುರುಡನೆ ನಾನು ಅಮ್ಮ. ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವ ತಾರೆ